ನಮಸ್ಕಾರ ವೀಕ್ಷಕರೇ. ಬಹುಮಹಡಿ ಕಟ್ಟಡಗಳು ಸೇಫ್ ಅಲ್ಲ ಅಂತ ಇವತ್ತು ಜನ ಮಾತಾಡೋದಕ್ಕೆ ಶುರು ಮಾಡಿದ್ದಾರೆ. ಕಾರಣ ವೆನೆಜುಲಾದಲ್ಲಿ ರೀಸೆಂಟ್ ಆಗಿ ಅರ್ಥ್ ಆಯ್ತು. 7-8 ದಿನ ಕಳೆದ್ರು ಇನ್ನ ಅಲ್ಲಿ ಎಷ್ಟು ಜನ ಸತ್ತಿದ್ದಾರೆ ಅಂತ ಲೆಕ್ಕ ಮಾಡೋದಕ್ಕೆ ಆಗ್ತಾ ಇಲ್ಲ. ವೆನೆಜುಲಾ ಅರ್ಥ್ ಅನ್ನೋದು ಜನರಿಗೆ ಒಂದು ಪಾಠನ ಕಲಿಸ್ತಾ ಇದೆ, ಮುನ್ನೆಚ್ಚರಿಕೆಯನ್ನ ಕೊಡ್ತಾ ಇದೆ. ಕಾರಣ ಬಂದು ಸುಮಾರು ಎಷ್ಟೋ ಅಪಾರ್ಟ್ಮೆಂಟ್ಗಳಲ್ಲಿ ವಾಸ ಮಾಡ್ತಾ ಇದ್ದ ಜನ ಏನಾದ್ರು ಅಂತ ಇವತ್ತಿನವರೆಗೂ ಗೊತ್ತಾಗಿಲ್ಲ. 7-8 ದಿನ ಕಳೆದ್ರು ಗೊತ್ತಾಗ್ತಾ ಇಲ್ಲ. ಲೆಕ್ಕ ಹಾಕೊಳ್ಳಿ, ಎದುರುಗಡೆ ಒಂದು ಅಪಾರ್ಟ್ಮೆಂಟ್ ಬಿದ್ದಿದ್ದು ಕಾಣಿಸ್ತು ಅನ್ಕೊಳ್ತೀನಿ. ಅಲ್ಲಿ ಆ ಬಿಲ್ಡಿಂಗ್ ಗಳ ಮಧ್ಯೆ ಎಷ್ಟು ಜನ ಇದ್ದು ಅದ್ರಲ್ಲಿ ವಾಸ ಇದ್ದವ್ರು ಏನಾದ್ರು ಅಂತ ಗೊತ್ತೇ ಆಗ್ತಾ ಇಲ್ಲ. ಇಲ್ಲಿ ತನಕ ಅವುಗಳನ್ನ ಕ್ಲಿಯರ್ ಮಾಡೋದಕ್ಕೆ ಆಗಿಲ್ಲ. ಅಷ್ಟೊಂದು ಹಾನಿ ಅನ್ನೋದು ಉಂಟಾಗಿದೆ. ಅಂದ್ರೆ ನಾರ್ಮಲ್ ಸಣ್ಣ ಪುಟ್ಟ ಮನೆಗಳು, 1 ಫ್ಲೋರ್ 2 ಫ್ಲೋರ್ 3 ಫ್ಲೋರ್ ಮನೆಗಳಲ್ಲಿದ್ದವರು ಹೇಗೋ ಬಚಾವ್ ಆಗೋದ್ರು. ಕೆಲವೊಬ್ಬರನ್ನ ರೆಸ್ಕ್ಯೂ ಮಾಡ್ತು ಸರ್ಕಾರಗಳ, ಮಿಲಿಟರಿಗಳು, ಬೇರೆ ಬೇರೆಯವ್ರು ಸೇರ್ಕೊಂಡು ರೆಸ್ಕ್ಯೂ ಮಾಡಿದ್ರು. ಇನ್ನು ಉಳಿದವರು ಬಹುಮಹಡಿ ಕಟ್ಟಡ ಅಂತ ಯಾಕೆ ಹೇಳ್ತೀನಿ ಅಂದ್ರೆ ಇದ್ರಲ್ಲಿರೋರ್ನ ಇಲ್ಲಿ ತನಕ ತೆಗಿಯೋದಕ್ಕಾಗಿಲ್ಲ. ಒಂದು ಅಂದಾಜ್ ಲೆಕ್ಕಾಚಾರ 60,000-70,000 ಜನ ಇನ್ನ ಅದ್ರೊಳಗೆ ಇದಾರೆ. ಬದುಕಿದಾರೋ ಇಲ್ವೋ ಗ್ಯಾರಂಟಿ ಇಲ್ಲ, ಸತ್ತೋಗಿರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕೆಂದ್ರೆ 7-8 ದಿನ ಆಯ್ತು ಅಂದ್ರೆ ಏನ್ ಬೇಕಾದ್ರೂ ಆಗಿರಬಹುದು ಈ ಬಹುಮಹಡಿ ಕಟ್ಟಡಗಳಲ್ಲಿ ಅಂತಾನೆ ಲೆಕ್ಕಾಚಾರ ಮಾಡ್ತಾ ಇದ್ದಾರೆ. ಆ ಪ್ರಕಾರ ಹೇಳೋದಾದ್ರೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಎಷ್ಟೋ ಜನರು ಇವತ್ತು ಬುದ್ಧಿ ಕಲಿತಾ ಇದ್ದಾರೆ. ನಾವು ಬಹುಮಹಡಿ ಕಟ್ಟಡಗಳಲ್ಲಿ ವಾಸ ಮಾಡ್ಬೇಕಾ ಬೇಡವಾ? 1-2 ಫ್ಲೋರ್ ಆಗಿದ್ರೆ ಹೇಗಾದ್ರೂ ಬಚಾವ್ ಆಗ್ಬಿಡ್ಬೋದಾಯ್ತು. ಅದಕ್ಕೋಸ್ಕರನೇ ಏನೋ ಜಪಾನ್ ಅವರು 1-2 ಫ್ಲೋರ್ಗಳ ಮೇಲೆ ಮನೆಗಳು ಕಟ್ಟೋದಿಲ್ಲ. ಕಟ್ಟಿದ್ರು ಸೇಫೆಸ್ಟ್ ಝೋನ್ಗಳು ನೋಡಿ, ಬೆಟ್ಟಗಳು ಎಲ್ಲಾದ್ರೂ ಇರುವಂತ ಜಾಗದಲ್ಲಿ ಇಲ್ಲಿ ಭೂಕಂಪ ಆಗೋದಿಲ್ಲ ಅನ್ನೋ ಝೋನ್ ಅಲ್ಲಿ ಮಾತ್ರ ಕಟ್ತಾರೆ. ಇನ್ನು ಉಳಿದಿರೋ ಝೋನ್ಗಳಲ್ಲಿ 1 ಫ್ಲೋರ್ 2 ಫ್ಲೋರ್ ಮ್ಯಾಕ್ಸಿಮಮ್ ಅಂದ್ರೆ 3 ಫ್ಲೋರ್ಗೆ ಎಂಡ್ ಮಾಡ್ಬಿಡ್ತಾರೆ. ಕಾರಣ ಈ ತರ ಏನಾದ್ರೂ ಅನಾಹುತಗಳು ನಡೆಯೋ ಚಾನ್ಸಸ್ ಇರುತ್ತೆ. ಅದ್ರ ಮಧ್ಯೆ ಹೋಗಿ ಜನ ಸಿಕ್ಕಾಕೊಂಡ್ರೆ ಅವ್ರನ್ನ ಹೇಗೆ ಕಾಪಾಡುವುದು ಅನ್ನೋದು ಒಂದು ಡಿಫಿಕಲ್ಟಿನೇ. ಅದಕ್ಕೋಸ್ಕರ ಇವತ್ತು ಜನ ಯೋಚನೆ ಮಾಡ್ತಾ ಇದಾರೆ, ಭೂಕಂಪ ಯಾವಾಗ ಎಲ್ಲಿ ಬೇಕಾದ್ರೂ ಆಗ್ಬೋದು, ಅದರಲ್ಲೂ ಪೆಸಿಫಿಕ್ ಪ್ಲೇಟ್ ಅಲ್ಲಿ ಮೇಜರ್ ಆಗಿ ಒಂದು ಬದಲಾವಣೆ ಆಗ್ತಾ ಇದೆ ಅಂತ ಚರ್ಚೆಗಳು ನಡೀತಾ ಇದೆ. ಆ ರೀತಿ ಏನಾದ್ರೂ ಮೇಜರ್ ಬದಲಾವಣೆ ಆದ್ರೆ ಯಾವ ದೇಶಗಳು ಈ ಪೆಸಿಫಿಕ್ ಪ್ಲೇಟ್ ಸರೌಂಡಿಂಗ್ ಅಲ್ಲಿ ಬರುತ್ತೋ ಆ ಎಲ್ಲಾ ದೇಶಗಳಲ್ಲೂ ಕೂಡ ಸಣ್ಣದಾಗ್ಬೋದು ಇಲ್ಲ ದೊಡ್ಡದಾಗ್ಬೋದು ಅರ್ಥಕ್ವೇಕ್ ಅನ್ನೋದು ಆಗುತ್ತೆ ಅಂತ ಕೂಡ ಒಂದು ಲೆಕ್ಕಾಚಾರ ಮಾಡ್ತಾ ಇದ್ದಾರೆ ವಿಜ್ಞಾನಿಗಳು. ಈ ರೀತಿ ಏನಾದ್ರು ಆದ್ರೆ ಇನ್ನ ಒಂದು ಕಡೆ ಹೇಳೋ ಪ್ರಕಾರ ಇಲ್ಲ, ಇದು ಇಂಟೆನ್ಷನಲಿ ಮಾಡ್ತಾ ಇರುವಂತ ಅರ್ಥಕ್ವೇಕ್ಗಳು ಅಂತಾನು ಹೇಳ್ತಾ ಇದ್ದಾರೆ. ಯಾವ್ದೂನು ಸತ್ಯ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಕಾರಣ ನಾನು ಅದೇ ಹೇಳಿದ್ದು, ನಾವೊಂದು ಬಗೆದರೆ ದೈವ ಒಂದು ಬಗೆಯುತ್ತೆ ಅನ್ನೋ ಹಾಗೆ ವೆನಿಜುಲಾದಲ್ಲಿ ತುಂಬಾ ಆಯಿಲ್ ಅನ್ನೋದಿತ್ತು, ರಿಸರ್ವ್ ಅನ್ನೋದಿತ್ತು. ಅದಕ್ಕೋಸ್ಕರ ವೆನಿಜುಲಾನ ತಮ್ಮ ಕೈಲಿ ಇಟ್ಕೋಬೇಕು ಅಂತ ಅಮೆರಿಕ ಅಧ್ಯಕ್ಷರು ಪ್ರಯತ್ನ ಮಾಡೋರು. ಇವತ್ತೇನಾಗಿದೆ, ದೈವ ಒಂದು ಬಗ್ಗೆಯುತ್ತೆ ಅನ್ನೋ ಹಾಗೆ ವೆನಿಜುಲಾದಲ್ಲಿರುವಂತಹ ಆಯಿಲ್ ರಿಸೋರ್ಸಸ್ ಕೂಡ ಮುಂದೆ ಇಲ್ಲದೆ ಇರೋಗ ಆಗ್ಬೋದು. ಈ ರೀತಿ ಭೂಕಂಪಗಳಾದ್ರೆ ಅಲ್ಲಿರುವಂತ ಆಯಿಲ್ ರಿಸರ್ವ್ ಏನಿದೆ ಅಂಡರ್ ಗ್ರೌಂಡ್ ಅಲ್ಲಿ ಅದು ಮೂವ್ ಆಗೋ ಚಾನ್ಸಸ್ ಇರುತ್ತೆ ಬೇರೆ ಭಾಗಕ್ಕೆ ಅಂತ ಕೂಡ ವಿಜ್ಞಾನಿಗಳು ಹೇಳ್ತಾ ಇದಾರೆ. ಈಗಲೂ ಮೂವ್ ಆಗಿರೋ ಚಾನ್ಸಸ್ ಇರಬಹುದು. ಅದನ್ನೇ ಹೇಳಿದ್ವು, ನಾವೊಂದು ಬಗೆದರೆ ದೈವ ಒಂದು ಬಗೆಯುತ್ತೆ ಅಂತ ಮಾತನ್ನ ಸುಮ್ಮನೆ ಬರ್ದಿಲ್ಲ ದೊಡ್ಡವರು. ಇವತ್ತು ಅಂತ ಪರಿಸ್ಥಿತಿ ವೆನಿಜುಲಾದಲ್ಲಿ ಬಂದಿದೆ. ನೋಡ್ತಾ ಇದೀರಲ್ಲ ವೆನಿಜುಲಾ ಪರಿಸ್ಥಿತಿ. ಆದ್ರೂ ಒಂದು ಮುನ್ನೆಚ್ಚರಿಕೆ ನಮಗ್ ಕೊಟ್ಟಿದ್ದೇನೋ, ಬಹುಮಹಡಿ ಕಟ್ಟಡಗಳು ಬೇಕಾ? ಯೋಚನೆ ಮಾಡಿ, ಆದಷ್ಟು ಕಡಿಮೆ ಅಂತಸ್ತಿನ ಕಟ್ಟಡಗಳಾದ್ರೆ ಜೀವಗಳು ಉಳಿಯುತ್ತೆ. ಭೂಕಂಪಗಳಾದ್ರೆ ಈಗ ಮತ್ತೆ 2-3 ದಿನದಿಂದ ವೆನಿಜುಲಾದಲ್ಲಿ ಭಯ ಕಾಡ್ತಾ ಇದೆ. ಯಾಕೆ ಅಂದ್ರೆ ಅಲ್ಲಿನ ಆಕಾಶ ಕೆಂಪಾಗಿ ಬದಲಾಗ್ತಾ ಇದೆ. ಈ ಕೆಂಪಾಗಿ ಬದಲಾಗುವುದು ಒಂದು ಮುನ್ನೆಚ್ಚರಿಕೆ ಸಂಕೇತ ಅಂತಾನೆ ಎಲ್ಲರೂ ನಂಬಿರೋದು. ಏನಾದ್ರೂ ಅನಾಹುತ ನಡೆಯೋದಕ್ಕೆ ಮುಂಚೆ ಒಂದು ಎಚ್ಚರಿಕೆ ಕೊಡುತ್ತೆ ಪ್ರಕೃತಿ. ಆಕಾಶ ಈ ರೀತಿ ಕೆಂಪಾಗ್ತಾ ಇದೆ ಅಂದ್ರೆ ಮುಂದೆ ಇನ್ನೊಂದು ಸ್ವಲ್ಪ ದಿನಗಳಲ್ಲಿ ಬೇರೆ ಏನೋ ಒಂದು ಇನ್ಸಿಡೆಂಟ್ ನಡೀಬಹುದು ಆ ಸರೌಂಡಿಂಗ್ ನಲ್ಲಿ ಅಂತ ಲೆಕ್ಕಾಚಾರ ಮಾಡ್ಕೊಂಡಿದ್ದಾರೆ. ನಡೀಬಹುದು, ನಡೀದೇನು ಇರಬಹುದು. ಬಟ್ ಆದ್ರೆ ಇದು ಒಂದು ಮುನ್ನೆಚ್ಚರಿಕೆ. ಆಕಾಶ ಕೆಂಪಗಾದ್ರೆ ಆ ಸರೌಂಡಿಂಗ್ ಏನೋ ಒಂದು ಸಣ್ಣ ಪುಟ್ಟ ಇಲ್ಲ ದೊಡ್ಡ ಮಟ್ಟದ ಅನಾಹುತ ಸಂಭವಿಸಬಹುದು ಅಂತಾನು ಅನ್ಕೊಂಡಿದ್ದಾರೆ. ನೋಡ್ಬೇಕು ಮುಂದೆ ಏನಾಗುತ್ತೆ. ಬಟ್ ಆದ್ರೆ ಜನ ಬುದ್ಧಿ ಕಲ್ತಿದ್ದೇನು, ಬಹುಮಹಡಿ ಕಟ್ಟಡಗಳು ಸೇಫ್ ಅಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರು ಪೆಸಿಫಿಕ್ ಪ್ಲೇಟ್ ಇನ್ನ ಅಳ್ಳಾಡುತ್ತೆ. ಕಾರಣ ಈಗ ಆಕ್ಟಿವ್ ಆಗಿ 21 ವಾಲ್ಕೆನೋಗಳು ಎರಪ್ಷನ್ ಆಗೋದಕ್ಕೆ ಶುರುವಾಗಿದೆ. ಫಿಲಿಪೈನ್ಸ್ ಆಗ್ಬಹುದು, ಈ ಸೌತ್ ಅಮೆರಿಕಾ, ಲಾಸ್ ಏಂಜಲೀಸ್, ಇನ್ನ ಬೇರೆ ಬೇರೆ ಈ ಪೆಸಿಫಿಕ್ ಪ್ಲೇಟ್ ಏನ್ ಹೇಳಿದೆ ಆ ಸರೌಂಡಿಂಗ್ ಅಲ್ಲಿ ಇರುವಂತ ಕಂಟ್ರಿಗಳು ಅನ್ಸೇಫ್ ಅಂತಾನೆ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಕಾರಣ ಪೆಸಿಫಿಕ್ ಪ್ಲೇಟ್ ಸುತ್ತ 21 ವಾಲ್ಕೆನೋಸ್ಗಳು ಎರಪ್ಷನ್ ಆಗಿದೆ. ಈ ರೀತಿ ಎರಪ್ಷನ್ ಆದಾಗ ಮೂವ್ಮೆಂಟ್ ಅನ್ನು ಸ್ವಲ್ಪ ಫಾಸ್ಟ್ ಆಗುತ್ತೆ ಪ್ಲೇಟ್ ಇದು. ಆ ರೀತಿ ಮೂವ್ಮೆಂಟ್ ಆದಾಗ ಆಟೋಮೆಟಿಕಲಿ ಅರ್ಥ್ ಆಗೋ ಚಾನ್ಸಸ್ ಇರುತ್ತೆ. ಎಚ್ಚರವಾಗಿರಿ ಅಂತ ಒಂದು ಎಚ್ಚರಿಕೆ ಸಂದೇಶ ಕೊಟ್ಟಿದ್ದಾರೆ. ನಮ್ಮ ಹುಷಾರಲ್ಲಿ ನಾವಿರೋಣ. ಇನ್ನ ಇತರದಷ್ಟು ಇನ್ಫಾರ್ಮೇಶನ್ಗಳು ಶೇರ್ ಆಗ್ತಾ ಇದೆ, ಅಂತ ವಿಷಯಗಳನ್ನ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಥ್ಯಾಂಕ್ ಯು. ಮತ್ತೆ ಸಿಗ್ತೀನಿ. ಗುಡ್ ಬೈ.